ಚೆನ್ನಾಗಿ ಸಿಗುತ್ತೆ. ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಪಪಾಯ ಸಿಗುತ್ತೆ. ಆಟ ಆಡ್ತಾ ಇದ್ದಾಳೆ ಅವಳು ಇದರಿಂದ. ನೋಡ್ಬಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ರೆಸಿಪಿ ಏನೂ ಶೇರ್ ಮಾಡ್ತಾ ಇಲ್ಲ ನಿಮ್ಮ ಜೊತೆಗೆ, ಅಂದರೆ ನನ್ನ ಫುಡ್ ರೊಟೀನ್ ಬ್ಲಾಗ್ ಏನು ಶೇರ್ ಮಾಡ್ತಾ ಇಲ್ಲ. ಅದರ ಬದಲಾಗಿ ನಾನು ಇವತ್ತು ಟೂಟಿ ಫ್ರೂಟಿ ಮನೇಲೇ ಮಾಡೋಣ ಅಂತ ನಿನ್ನೆ ತೋಟದಿಂದ ಪಪ್ಪಾಯ ತಂದಿದ್ವಿ. ಇದು ಕಾಯಿ ಚೆನ್ನಾಗಿ ಸಿಗುತ್ತೆ, ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಪಪ್ಪಾಯ ಸಿಗುತ್ತೆ. ಸೊ ಇದನ್ನು ನಾನೇ ಕಿತ್ಕೊಂಡು ಬಂದೆ, ಇಷ್ಟ ಆದರೆ ಸಾಕು ಅಂತ. ಈಗ ಮನೇಲಿ ಮಕ್ಕಳು ಬೇರೆ ಇದ್ದಾರೆ, ಅವ್ರಿಗೆ ಬಾಕ್ಸಿಗೆ ಅದು ಇದು ಸ್ನ್ಯಾಕ್ಸ್ ಕಳಿಸ್ತಾನೆ ಇರಬೇಕು. ಸೊ ಹಾಗಾಗಿ ನಾನು ಹೊರಗಡೆದು ಅಷ್ಟಾಗಿ ಪ್ರಿಫರ್ ಮಾಡೋದಿಲ್ಲ, ಮನೇಲೇ ಮಾಡ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಹೆಲ್ದಿಯಾಗಿ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ. ಸೊ ಟೂಟಿ ಫ್ರೂಟಿ ಹೊರಗಡೆಯಿಂದ ಯಾಕೆ ತರೋದು, ಅದು ಯಾವಾಗೋ ಮಾಡಿರ್ತಾರೆ. ಜೊತೆಗೆ ಈಗ ನಮ್ಮ ತೋಟದಲ್ಲೇ ಪಪಾಯ ಸಿಗುತ್ತಲ್ವ, ಹಾಗಾಗಿ ಫ್ರೆಶ್ಶಾಗಿ ಮನೇಲೇ ಮಾಡಿಟ್ಕೊಂಡ್ರೆ ತುಂಬ ದಿವಸದವರೆಗೂ ಸ್ಟೋರ್ ಮಾಡಿ ಇಡ್ಬೋದು ಅಂತ ಹೇಳಿಬಿಟ್ಟು ತಗೊಂಡು ಬಂದಿದ್ದೀನಿ. ಕಟ್ ಮಾಡಬೇಕು, ನಾನು ರೇಖಾ ಕುತ್ಕೊಂಡು ಮಾಡಿಬಿಡ್ತೀವಿ. ಅವಳೇನೋ ಬೇರೆ ಕೆಲಸ ಮಾಡ್ತಿದ್ದಾಳೆ, ಅಷ್ಟರಲ್ಲಿ ಸ್ವಲ್ಪ ವಾಶ್ ಮಾಡಿ ಇದನ್ನೆಲ್ಲ ಪೀಲ್ ಮಾಡಿಬಿಟ್ಟು ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಫಸ್ಟು ಇದನ್ನು ಕಟ್ ಮಾಡ್ಕೋಬೇಕು. ಈ ತುದಿನ ಕಟ್ ಮಾಡ್ತಿದ್ದೀನಿ. ರೇಖಾ ಒಂದು ಕಡೆ ಅಡುಗೆ ಮಾಡ್ತಾ ಇದ್ದಾಳೆ. ಸೊ ಮಕ್ಕಳು ಬರೋಷ್ಟೊತ್ತಿಗೆ ಈ ಕೆಲಸ ಮುಗಿಸ್ಬಿಡೋಣ ಅಂತ, ಆಮೇಲೆ ಎಲ್ಲ ಅಂದರೆ ಆಗೋದಿಲ್ಲ. ನೋಡಿ, ಈ ಥರ ಫುಲ್ ಕಾಯಿ ಪಪಾಯ ತೊಗೊಂಡ್ರೆ ಟೂಟಿ ಫ್ರೂಟಿ ಚೆನ್ನಾಗಿ ಬರುತ್ತೆ. ಫ್ರೆಶ್ ಇರಬೇಕಲ್ವಾ? ಹಾಂ, ನಮಗೆ ಹೊರಗಡೆ ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಫುಲ್ ಕಾಯಿ ಪಪ್ಪಾಯ ತೊಗೊಂಡ್ಬಿಟ್ಟು ಅದನ್ನು ಅವರು ಮಿಷಿನ್ ಕಟ್ಟಲ್ಲಿ ಮಾಡ್ತಾರೆ. ಹಾಗಾಗಿ ಎಲ್ಲದು ಒಂದೇ ಸೈಜಲ್ಲಿರುತ್ತೆ. ನಾವು ಮನೇಲಿ ಮಾಡೋದ್ರಿಂದ ಸ್ವಲ್ಪ ಸೈಜಸ್ ಹೆಚ್ಚು ಕಮ್ಮಿ ಆಗ್ಬೋದು. ನಾನು ಆದಷ್ಟು ಸಣ್ಣನೇ ಕಟ್ ಮಾಡ್ತೀನಿ. ನಾನು ಆಲ್ರೆಡಿ ರಾ ಪಪ್ಪಾಯನ ಬಳಸ್ಬಿಟ್ಟು ಫಿಂಗರ್ ಚಿಪ್ಸ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಆ ರೆಸಿಪಿ ನೋಡಿಲ್ಲ ಅಂದರೆ ಒಂದ್ಸಲ ನೋಡಿಬಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸಿಪ್ಪೆನೆಲ್ಲ ಎರ್ಬಿಡ್ಬೇಕು. ಸರಿಯಾಗಿ ಸಿಪ್ಪೆ ತೆಗಿಯೋಕ್ಕೆ ಬರ್ತಾ ಇಲ್ಲ, ಅದಕ್ಕಾಗಿ ಇದನ್ನು 2 ಪೀಸಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್. ಫ್ರೆಂಡ್ಸ್, ಈ ಕಾಯಿ ಪಪ್ಪಾಯಿಂದ ಎಷ್ಟೋ ಬಗೆಯ ರೆಸಿಪಿಗಳನ್ನು ಮಾಡ್ಬೋದು. ಜೊತೆಗೆ ಏನು ಗೊತ್ತಾ, ಇದರಿಂದ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ಬಾಣಂತಿಯರು ಕೂಡ ತಿನ್ಬೋದು. ಎದೆ ಹಾಲು ಹೆಚ್ಚಾಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಪಲ್ಯ ಮಾಡ್ಕೊಂಡು ತಿನ್ಬೋದು. ಅಥವಾ ನಾನು ಆಲ್ರೆಡಿ ರುಚಿ ಪಾಕಶಾಲೆಯಲ್ಲಿ ಫಿಂಗರ್ ಚಿಪ್ಸ್ ಕೂಡ ಮಾಡಿದ್ದೀನಿ ಇದರಿಂದ, ಹೇಗೆ ಮಾಡೋದು ಅಂತ. ಸೊ ಆ ರೆಸಿಪಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೋಡಿ, ಇದು ಬೀಜನೆಲ್ಲ ತೆಗಿಬೇಕು ಫಸ್ಟು. ಆಟ ಆಡ್ತಾ ಇದ್ದಾಳೆ ಅವಳು ಇದರಿಂದ. ಈ ರೀತಿ ಅಕ್ಕ ತಂಗಿಯರು ಸೇರ್ ಮಾಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಯಾವುದೋ ಒಂದು ವಿಷಯದ ಬಗ್ಗೆ ತಗೊಂಡ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಾ ಕೆಲಸ ಮಾಡ್ತಾ ಇದ್ದರೆ ಆ ಮಜಾನೇ ಬೇರೆ ಅಲ್ವಾ. ಸೊ ಫಸ್ಟ್ ಈ ಥರ ನೀಟಾಗಿ ಎಲ್ಲ ಎರೆದು ಬಿಡಬೇಕು ಸಿಪ್ಪೆನೆಲ್ಲ. ಮೇಲ್ಗಡೆ ಸಿಪ್ಪೆ ತೆಗಿತೀವಲ್ವಾ, ಈ ರೀತಿ ಹಸಿರಾಗಿರೋದೆಲ್ಲ ತೆಗೆದುಬಿಡಬೇಕು. ಬೆಳ್ಳಕ್ಕೆ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿವರೆಗೂ ಇದ್ರ ಮೇಲಿರೋದನ್ನ ಎರಿಬೇಕು. ಫ್ರೆಂಡ್ಸ್, ಈ ರೀತಿ ಬೀಜನೆಲ್ಲ ತೆಗೆದ್ಬಿಟ್ಟು ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಲೇಯರ್ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ತೆಗಿಬೇಕು. ಇದು ಸಮೇತ ಹಾಕ್ಬಿಟ್ರೆ ಟೂಟಿ ಫ್ರೂಟಿ ತುಂಬ ಮೆತ್ತಗಾಗ್ಬಿಡತ್ತೆ ಮೇಲ್ಗಡೆ ಎಲ್ಲ, ಆ್ಯಂಡ್ ಅದು ಲೇಯರ್ ಎಲ್ಲ ಬಿಟ್ಟು ಬರ್ತಾ ಇರುತ್ತೆ. ಈಗ ನಾವು ಹಣ್ಣಾಗಿರೋ ಪಪ್ಪಾಯದಲ್ಲಿ ಕೂಡ ಹಾಗೆ ತೆಗಿತೀವಲ್ವ, ಅದೇ ಥರ ಕಾಯಿ ಪಪ್ಪಾಯನೂ ಕೂಡ ತೆಗಿಬೇಕು. ಒಬ್ಬರು ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಈ ಥರ ಮೇಲಿರೋ ಲೇಯರ್ ಎಲ್ಲ ತಕ್ಕೊಟ್ರೆ, ಇನ್ನೊಬ್ಬರು ಆರಾಮ್ಸೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಬೋದು. ಈ ಪಪ್ಪಾಯ ಕಟ್ ಮಾಡಲಿಕ್ಕೇ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಕುಕ್ ಮಾಡಲಿಕ್ಕಂತೂ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ನೋಡಿ, ಈ ಥರ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಬೇಕು. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಬೇಕು. ನಾನು ಆದಷ್ಟು ಸಣ್ಣ ಮಾಡ್ಕೋತೀನಿ. ನೀವು ಕೈಯಿಂದ ಅಲ್ಲದೆ ನಿಮ್ಮ ಮನೇಲಿ ತರಕಾರಿ ಕಟ್ ಮಾಡುವಂತಹ ಮಿಷಿನ್ ಏನಾದರೂ ಇತ್ತು ಅಂದರೆ ಅದರಲ್ಲಿ ಕೂಡ ನೀವು ಕಟ್ ಮಾಡ್ಬೋದು. ಬಟ್ ಏನಂದರೆ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಥರ ಆಗಬೇಕು. ನೋಡಿ, ಈ ಥರ ಈ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲದನ್ನು ಕಟ್ ಮಾಡಿ ಇಟ್ಕೋಬೇಕು. ಸೊ ಅವಳೊಂದು ಅರ್ಧ ಪಪ್ಪಾಯ, ನಾನೊಂದು ಅರ್ಧ ಪಪ್ಪಾಯ ಕಟ್ ಮಾಡಿದ್ರೆ ಬೇಗನೆ ಆಗುತ್ತೆ ಅಂತ ಹೇಳಿ ಇಬ್ಬರು ಅರ್ಧ ಶೇರ್ ಮಾಡ್ತಾ ಇದ್ದೀವಿ. ನೋಡಿ, ಕಟ್ ಮಾಡಿದ್ಮೇಲೆ ಇಷ್ಟೊಂದಾಗಿದೆ. ಫ್ರೆಂಡ್ಸ್, ನೋಡಿ, ಈ ಥರ ಎಲ್ಲ ಪಪ್ಪಾಯಕಾಯಿನ ಪೀಸಸ್ ಆಗಿ ಕಟ್ ಮಾಡ್ಕೊಂಡಾಗಿದೆ. ಇದು ಸುಮಾರಾಗಿ ಒಂದು 3.5 ಕಪ್ನಷ್ಟು ಆಗಿದೆ ಈ ಕಪ್ನಿಂದ, ದೊಡ್ಡ ಕಪ್ನಿಂದ. ಸೊ ಒಂದು ಕಪ್ ಅಳತೆ ತೊಗೊಂಡ್ಬಿಟ್ರೆ ಸಕ್ಕರೆ ಎಷ್ಟು ಹಾಕ್ಬೇಕು ಅನ್ನೋದು ಒಂದು ಅಳತೆ ಸಿಗುತ್ತೆ. ಈಗ ಒಂದು 3.5 ಕಪ್ ಆಗಿದೆ ಅಲ್ವಾ, 1 ಕಪ್ ಸಕ್ಕರೆ ಆದರೆ ಇದಕ್ಕೆ ಸಾಕಾಗತ್ತೆ. ಫಸ್ಟ್ ಇದನ್ನು ನಾವು ಕುದಿಸ್ಕೋಬೇಕು. ಅದಕ್ಕಾಗಿ ಒಂದು ಪಾತ್ರೆಗೆ ನೀರನ್ನ ಹಾಕ್ಕೊಳ್ಳೋಣ. ಈ ನೀರನ್ನ ಬಿಸಿ ಮಾಡ್ಕೋಬೇಕು.
ನೋಡಿ ನೀರು ಈ ಥರ ಕುದಿಯುವಾಗ ಈಗ ಪಪ್ಪಾಯ ಪೀಸಸ್ನ ಹಾಕ್ತಾ ಇದ್ದೀನಿ. ಸೊ ಇದು ಒಂದು 15 ಮಿನಿಟ್ಸ್ ಕುದಿಸಿದ್ಮೇಲೆ ಈ ಥರ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ನೋಡ್ಬೋದು ನೋಡಿ. ಸೊ ಈಗ ಬೆಂದಿದೆ, ಒಂದು 50% ಅಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸೋಸ್ಕೋಬೇಕು, ನೀರೆಲ್ಲ ಕಂಪ್ಲೀಟಾಗಿ ಸೋಸ್ಕೋಬೇಕು. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಪೇಷನ್ಸಿಂದ ಮಾಡಬೇಕಷ್ಟೇ, ತುಂಬಾ ಈಸಿ ಮಾಡೋವಂಥದ್ದು. ಈ ಥರ ಫ್ರೆಂಡ್ಸ್, ಈಗ ಇದಕ್ಕೆ ಪಾಕನ ರೆಡಿ ಮಾಡ್ಕೋಬೇಕು. ನಾನು ಇದಕ್ಕೆ 1 ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸೊ ಇದೀಗ ಒಂದು 3.5-4 ಕಪ್ ಹತ್ತತ್ರ ನಾನು ಇದು ತೊಗೊಂಡಿದ್ದೀನಲ್ವ, ಪಪ್ಪಾಯ ಕಟ್ ಮಾಡಿರೋವಂಥದ್ದು. ಸೊ ಅದಕ್ಕೆ 1 ಕಪ್ನಷ್ಟು ಸಕ್ಕರೆ ಆದರೆ ಸಾಕಾಗತ್ತೆ. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾವು ಸಕ್ಕರೆ ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀವಲ್ವ ಅದೇ ಕ್ವಾಂಟಿಟಿ ನೀರನ್ನ ಹಾಕ್ಕೋಬೇಕು. ನಾನಿಲ್ಲಿ 1 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಈಗ ಸಕ್ಕರೆ ಕರಗೋವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಕುದಿಸ್ಕೋಬೇಕು. ಸಕ್ಕರೆ ಕರಗಿದೆ, ನಾವೀಗ ಪಪ್ಪಾಯ ಪೀಸಸ್ನ ಹಾಕ್ಕೊಳ್ಳೋಣ. ಪಾಕ ಒಂದು ಸ್ವಲ್ಪ ಗಟ್ಟಿ ಆದಮೇಲೆ ಈ ಪಪ್ಪಾಯ ಪೀಸಸ್ನ ಹಾಕ್ಕೋಬೇಕು. ಈಗಿದು ಒಂದೆಳೆ ಪಾಕ ಬರೋವರೆಗೂ ಕುದಿಸ್ಬೇಕು. ಅಂದರೆ ಈ ಪಾಕ ಎಲ್ಲ ಈ ಪಪ್ಪಾಯ ಪೀಸಸ್ಗೆ ಹಿಡಿಯೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ಒಂದು 10 ನಿಮಿಷನಾದರೂ ಬೇಕಾಗತ್ತೆ. ನೋಡಿ, ಇದು ಈಗಾಗಿದೆ. ಸೊ ಪಾಕ ಎಲ್ಲ ಚೆನ್ನಾಗಿ ಹಿಡಿದಿದೆ. ಸೊ ಈಗ ಸ್ಟವ್ನ ಆಫ್ ಮಾಡ್ಕೊಂಡಿರೋಣ. ಸೊ ಈಗ ನಾನು ಇದಕ್ಕೆ ಕಲರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾವು ಎಷ್ಟು ಕಲರ್ನ ಹಾಕ್ತೀವಲ್ವ, ಈಗ ಇದಕ್ಕೆ ರೆಡ್ ಹಾಕ್ತೀವಿ ಅಂದ್ಕೊಳ್ಳಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪಪ್ಪಾಯನ ತಗೋಬೇಕು. ನೀವು ಬೇಕು ಅಂದರೆ ಇದಕ್ಕೆ ಕಲರ್ ಹಾಕ್ದಲೇ ಹಾಗೆ ಕೂಡ ಮಾಡ್ಬೋದು. ನೋಡಿ, ನಾನೀಗ ಈ ಥರ 3 ಬೌಲ್ಗಳಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದರಲ್ಲಿ ಕೆಂಪು ಕಲರ್, ಇನ್ನೊಂದರಲ್ಲಿ ಹಸಿರು, ಹಾಗೆ ಇನ್ನೊಂದು ಏನು ಕಲರ್ ಏನು ಹಾಕ್ದಲೇ ಹಾಗೆ ಎತ್ತಿಡ್ತೀನಿ. ಕಲರ್ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನೀವು ಲಿಕ್ವಿಡ್ ಆದರೂ ತಗೋಬೋದು, ಅಥವಾ ಈ ಥರ ಪೌಡರ್ ಕಲರ್ಸ್ ಬರುತ್ತಲ್ವ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ನಾನು ರೆಡ್ ಕಲರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಎಲ್ಲದೂ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನು ನಾನು ಒಂದು 2 ಅವರ್ಸ್ ಹೀಗೆ ಬಿಟ್ಬಿಡ್ತೀನಿ. ಇದರಲ್ಲಿ ಪಾಕದಲ್ಲೇ ಚೆನ್ನಾಗಿ ಕಲರು ಮತ್ತು ಸಿಹಿ ಎಲ್ಲ ಇಡ್ತಿರುತ್ತೆ. ಆ್ಯಂಡ್ ಇದು ಮಾತ್ರ ಪ್ಲೇನಾಗೆ ಮಾಡ್ತಾ ಇದ್ದೀನಿ. 3 ಕಲರ್ಸ್, ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ 3 ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ನಿಮಗೆ ಕಲರ್ ಬೇಡ ಅಂದ್ಕೊಂಡ್ರೆ ಡೈರೆಕ್ಟಾಗಿ ನೀವು ಈ ಥರನೇ ಬರೀ ಏನು ಪಪ್ಪಾಯ ಅಷ್ಟೇ ಸಕ್ಕರೆ ಪಾಕದಿಂದ ತೆಗೆದುಬಿಟ್ಟು ಈ ಥರ ಒಣಗಿಸ್ಕೊಂಡ್ಬಿಟ್ರೆ ಆಯಿತು. ಇದನ್ನು ಹೇಗೆ ಒಣಗಿಸ್ಕೋಬೇಕು ಅನ್ನೋದನ್ನು ನಾನು ಇನ್ನೊಂದು 3 ಅವರ್ಸ್ ಆದಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಒಂದು 3 ಅವರ್ಸ್ ಆಗಿದೆ. ಒಂದು ವೇಳೆ ನಿಮ್ಗೆ ಟೈಮ್ ಇತ್ತು ಅಂದರೆ ಓವರ್ ನೈಟ್ ಈ ರೀತಿ ಸೋಪ್ ಮಾಡಿಬಿಟ್ಟು ಇಟ್ಬಿಡಬೇಕು. ಸೊ ಈಗ 3 ಅವರ್ಸ್ ಆದಮೇಲೆ ಒಂದು ಕಿಚನ್ ಟವಲ್ ಮೇಲೆ ಇದನ್ನು ಹಾಕ್ಕೋಬೇಕು. ಈ ರೀತಿ ಕಿಚನ್ ಟವಲ್ ಮೇಲೆ ಹಾಕೋದ್ರಿಂದ ಇದರಲ್ಲಿರುವಂತಹ ಎಕ್ಸ್ಟ್ರಾ ಪಾಕ ಎಲ್ಲ ಇದೆ ಅಲ್ವಾ, ಅದು ಹೀರ್ಕೊಂಡ್ಬಿಡುತ್ತೆ. ಹಾಗಂತ ಹೇಳಿ ನ್ಯೂಸ್ ಪೇಪರ್ ಮೇಲೆ ಹಾಕಬಾರ್ದು. ಸೊ ಈ ರೀತಿ ಸಿರಪ್ ಹಾಕಬಾರ್ದು, ಮತ್ತು ಪೇಪರ್ ಎಲ್ಲ ತುಂಬ ಬೆಟ್ಟಾಗಿಬಿಡುತ್ತೆ. ನೀವು ಇದನ್ನು ಬಿಸಿಲಿಗೆ ಬೇಕಾದರೂ ಇಡ್ಬೋದು, ಅಥವಾ ಮನೇಲೇ ಇಟ್ಕೊಂಡು ಸ್ವಲ್ಪ ಅದು ಡ್ರೈನ್ ಆದಮೇಲೆ ಪೂರ್ತಿ ಒಣಗಬೇಕಂತ ಏನಿಲ್ಲ, ಸ್ವಲ್ಪ ಡ್ರೈನ್ ಆದಮೇಲೆ ಎತ್ತಿಟ್ಕೋಬೋದು. ಫ್ರೆಂಡ್ಸ್, ನಾನೀಗ ಇದನ್ನು ಸ್ವಲ್ಪ ಬಿಸಿಲಿಗೆ ಹೋಗಿ ಇಟ್ಟು ಬರ್ತೀನಿ. ಚೆನ್ನಾಗಿ ಹೇಗಿದೆ ನೋಡಿ, ಕಲರ್ಸ್ ಇಲ್ಲ. ಅದು ರೆಡ್ ಬದಲಾಗಿ ಕೇಸರಿ ಆಗ್ಬಿಟ್ಟಿದೆ, ಕೇಸರಿ ಬಿಳಿ ಹಸಿರು. ಸ್ವಲ್ಪ ಕಲರ್ ಕಮ್ಮಿ ಮಾಡಿದ್ದೀನಿ, ಅದಕ್ಕೆ ಆ ಥರ ಕಾಣಿಸ್ತಾ ಇದೆ. ಚೆನ್ನಾಗಿದೆ, ಬಿಸಿಲಿದೆ, ಇಲ್ಲೇ ಇಟ್ಟು ಬರ್ತೀನಿ. ಫ್ರೆಂಡ್ಸ್ ನೋಡಿ, ಟೂಟಿ ಫ್ರೂಟಿ ಸಕ್ಕತ್ತಾಗಿ ಬಂದಿದೆ. ಮಮ್ಮಿ ಒಂದು ಮುಟ್ಟಬೋದಾ? ಮುಟ್ಟೋದು ಯಾಕೆ, ತಿನ್ನು. ತಿನ್ನು ತಿನ್ನು ಆಬಿಟ್ಕ. ಹಿಂಗೆ ಮತ್ತೆ ಹಿಂಗೆ ಸೇಮ್ ಜೆಲ್ಲಿ ಥರ ಇದೆ. ಜೆಲ್ಲಿ ಥರ ಇದೆಯಾ? ಮತ್ತೆ
ಸೂಪರ್ ಇದೆಲ್ಲ. ಐ ಲೈಕ್ ಇಟ್ ಅಂತೆ. ಚೆನ್ನಾಗಿದೆಯಾ? ಸೊ ನೋಡೋದಲ್ವಾ ಫ್ರೆಂಡ್ಸ್, ತುಂಬ ಈಸಿಯಾಗಿ ಟೂಟಿ ಫ್ರೂಟಿ ಹೇಗೆ ಮಾಡೋದು ಅಂತ. ಸೊ ಒಂದು ಪಪಾಯಿಗೆ ಇಷ್ಟೊಂದು ಟೂಟಿ ಫ್ರೂಟಿ ಆಗಿದೆ. ಈಗ ಸಮ್ಮರ್ ಆಗಿರೋದ್ರಿಂದ ಈಗ ಸಮ್ಮರ್ ಆಗಿರೋದ್ರಿಂದ ಐಸ್ ಕ್ರೀಮ್ ಜೊತೆಗೆ ಮತ್ತು ಕುಕ್ಕೀಸ್ ಮಾಡಲಿಕ್ಕೆ ಫಾಲುದಾ ಯಾವುದ್ರ ಜೊತೆ ಬೇಕಾದರೂ ಕೂಡ ಹಾಕ್ಕೊಡ್ಬೋದು. ಮನೇಲೇ ಈ ಥರ ಮಾಡೋದ್ರಿಂದ ತುಂಬ ಹೆಲ್ತಿಗೂ ಒಳ್ಳೆಯದು. ಹೊರಗಡೆಯಿಂದ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಈ ರೀತಿ ಮಕ್ಕಳ ಜೊತೆ ನೀವು ಮಾಡಿ ನೋಡಿ, ಆ ಮಜಾನೇ ಬೇರೆ. ಆ್ಯಂಡ್ ಇನ್ನೊಂದು, ಇದನ್ನು ಆರಾಮ್ಸೆ ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡಿಕೊಂಡ್ರು ಏನೂ ಆಗೋದಿಲ್ಲ. ಈ ರೀತಿ ಏರ್ ಟೈಟ್ ಕಂಟೈನರ್ನೆಲ್ಲ ಹಾಕಿಬಿಟ್ಟು ಹೊರಗಡೆನೇ ಇಡ್ಬೋದು, ಫ್ರಿಜ್ಜಲ್ಲಿ ಇಡಬೇಕು ಆ ಥರ ಏನಿಲ್ಲ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಸಖತ್ತಾಗಿದೆ ಅಂತ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.